ಮಾಡ್ಕೊಡಕ್ಕಾಗತ್ತಾ ಅಂತ ಕೇಳಿದ್ರು. ನಾನ್ ಆಗತ್ತೆ ಅಂದಿದ್ದೀನಿ. ಅದಕ್ಕೆ ಬೆಳಿಗ್ಗೆನೆ ಶುರು ಮಾಡಿರೋದು. ಇವತ್ತೇ ಬಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂನಾ? ಮೊದ್ಲೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರ? ತುಂಬಾ ಒಳ್ಳೆ ವಿಷಯ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅಜ್ಜಿ. ನಾನು ಹೋಗಿ ವೈದ್ಯ ತಾತ ಅವ್ರಿಗೆ ರೊಟ್ಟಿ ಕೊಟ್ಟು ಬರ್ತೀನಿ. ಆಮೇಲೆ ಬಂದು ನಿಮ್ಗೆ ಸಹಾಯ ಮಾಡ್ತೀನಿ. ಲವಂಗ ಏಲಕ್ಕಿ ಕುಟ್ಕೊಡ್ತೀನಿ. ಒಳ್ಳೇದಾಯ್ತು ನನ್ಗೆ ಹೇಳಿದ್ದು. ನವಮಿ ಒಳಗೆ ನಾವು ತಗೊಂಡಿರೋ ಸಾಲ ತೀರಿಸದೆ ಹೋದ್ರೆ ನಮ್ ಸಕ್ಕುನ ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಷರತ್ ಹಾಕಿದ್ದಾರೆ. ನಂಗ್ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಇಷ್ಟು ದೊಡ್ಡ ವಿಷಯನ ನನ್ನ ಹತ್ರ ಹೇಳದೆ ಮುಚ್ಚಿಟ್ಟಿದ್ಯಲ್ಲ. ನಾನು ಎಲ್ರಿಗೂ ಎಲ್ಲ ಹೇಳ್ತೀನಿ, ಆದ್ರೆ ನನ್ಗೆ ಯಾರೂ ಏನೂ ಹೇಳೋದಿಲ್ಲ. ಎಷ್ಟು ಮುಖ್ಯವಾದ ವಿಷಯ ಇದ್ರೂ ಹೇಳೋದಿಲ್ಲ. ಅಜ್ಜಿ ಅಮ್ಮನ ಮೇಲೆ ಏನಾದ್ರೂ ಕೋಪ ಮಾಡ್ಕೊಂಡಿದ್ದಾರಾ? ಕಾರಣ ಏನು? ಅಮ್ಮ ಏನ್ ತಪ್ಪು ಮಾಡಿದ್ದಾರೆ ಅಂತ? ಅಮ್ಮ ಯಾವತ್ತೂ ಏನೂ ತಪ್ಪು ಮಾಡಲ್ಲ. ಅವ್ರು ತುಂಬಾ ಒಳ್ಳೆಯವರು. ಆದ್ರೆ ಅಜ್ಜಿಗೂ ಕೂಡ ಸುಮ್ನೆ ಕೋಪ ಬರೋದಿಲ್ಲ ಅಲ್ವಾ? ಏನಾಗಿರ್ಬಹುದು? ಸರಿ ಅಮ್ಮ, ನಾನು ಹೋಗಿ ಬರ್ತೀನಿ. ಅಮ್ಮ, ಅಪ್ಪ ಊಟದ ಬುಟ್ಟಿ ಇಲ್ಲೇ ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ. ಅಯ್ಯೋ ಅತ್ತೆ, ನಾನು ಹೋಗಿ ಅವ್ರಿಗೆ ಊಟ ಕೊಟ್ಬಿಟ್ ಬರ್ಲಾ? ಬೇಡ ಅಂದ್ರೆ ನನ್ ಕೋಪಿಷ್ಟೇ, ಕೋಪ ಜಾಸ್ತಿ ಅಂತೀರಾ. ನನ್ನನ್ ಕೇಳೋದ್ ಯಾಕೆ? ಹೋಗೋರು ಹೋಗಿ. ನಾನೊಬ್ಳೆ ಕುತ್ಕೊಂಡು ಇಲ್ಲೆಲ್ಲ ಕೆಲಸ ಮಾಡ್ಕೋತೀನಿ. ಊಟ ಕೊಡೋದು ಮುಖ್ಯನೇ, ಉಪ್ಪಿನಕಾಯಿ ತಯಾರು ಮಾಡೋದು ಮುಖ್ಯನೇ. ಅವನ್ ತಿಂದಿಲ್ಲ ಅಂದ್ರೆ ನಂಗೂ ಬೇಜಾರಾಗತ್ತೆ. ಅಜ್ಜಿ, ನಾನಿದ್ದೀನಲ್ಲ, ನಾನ್ ತಗೊಂಡೋಗಿ ಅಪ್ಪನಿಗೆ ಕೊಡ್ತೀನಿ. ನಾನ್ ಮೊದ್ಲು ವೈದ್ಯ ತಾತ ಅವ್ರ ಮನೆಗೆ ಹೋಗ್ತೀನಿ. ಆಮೇಲೆ ಮನೆಗೆ ಬಂದು ಇದನ್ನ ಅಪ್ಪನಿಗೆ ತಗೊಂಡೋಗ್ತೀನಿ. ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಬೇಗ ಹೋಗು. ನೋಡು, ವೈದ್ಯ ತಾತನ ಹತ್ರ ಕತೆ ಹೇಳ್ಕೊಂಡು ಉಯ್ಯಾಲೆ ಆಡ್ಕೊಂಡು ಅಲ್ಲೇ ಇರ್ಬೇಡ. ಮನೆಗ್ ಬೇಗ ಬರ್ಬೇಕು. ಮನೇಲಿ ತುಂಬಾ ಕೆಲ್ಸಗಳಿವೆ. ಎಲ್ರೂ ಒಂದೊಂದ್ ಕೈ ಹಾಕಿದ್ರೆ ಎಷ್ಟ್ ಕೆಲ್ಸ ಇದ್ರೂ ಬೇಗ ಬೇಗ ಮುಗಿಸ್ಬೋದು. ಆಯ್ತು ಅಜ್ಜಿ. ಏ ಹುಡ್ಗಿ, ಹುಷಾರಾಗಿ ಹೋಗ್ಬಾ. ಸರಿ ಪಾಂಡು ತಾತ. ವಿಶ್ವಾಂಬರ ಶಾಸ್ತ್ರಿ, ಉಪ್ಪಿನಕಾಯಿ ಬೇಕಂತ ಶಿವಪ್ಪನ್ ಕೇಳಿದ್ರಂತೆ. ನೀವು ತಯಾರು ಮಾಡಿ ಅಂತ ಹೇಳಿರೋ 10 ಕಿಲೋ ಉಪ್ಪಿನಕಾಯಿ ಬೇಡ ಅಂತ ಹೇಳ್ಬಿಡಿ. ಶಿವಪ್ಪನ್ಗೆ ಸಹಾಯ ಮಾಡೋರೆಲ್ಲ ಯಜಮಾನ್ರಿಗೂ ಕೂಡ ಶತ್ರುಗಳು ಅಂತ ತಿಳ್ಕೊಳ್ಳಿ. ಇವರು ನಮ್ ವಿರುದ್ಧ ಮಾತಾಡೋದಿಲ್ಲ. ಅವ್ರಿಗೆಲ್ಲ ಅರ್ಥ ಆಗಿದೆ. ಶಾಸ್ತ್ರಿಗಳು ಕೂಡ ನಮ್ಗೆ ಕೊಡೋದು ಬಾಕಿ ಇದೆಯಲ್ಲ. ತಿಂಗಳು ಬಡ್ಡಿ ಕೊಡ್ತಾ ಇದ್ದೀನಿ. ಅಸಲು ಮಾತ್ರ ಹಾಗೆ ಇದೆ. ಹೇಗಾದ್ರೂ ಮಾಡಿ ಆದಷ್ಟು ಬೇಗ ತೀರಿಸ್ತೀನಿ ಯಜಮಾನ್ರೆ. ನೀವು ಕೊಟ್ಟಿರೋ ದುಡ್ಡಲ್ಲಿ ನನ್ನ 6 ಹೆಣ್ಮಕ್ಳಿಗೂ ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡಿದ್ದೀನಿ. ಈಗ ಆದಾಯ ಸಾಕಾಗ್ತಾ ಇಲ್ಲ. ಅದಕ್ಕೆ ಹೊಸ ವ್ಯಾಪಾರ ಶುರು ಮಾಡೋಣ ಅಂತಿದ್ದೀನಿ. ಹೊಸ ವ್ಯಾಪಾರ ಅಂದ್ರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ವ್ಯಾಪಾರನಾ? ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾತ್ರ ಅಲ್ಲ, ಒಂದಿಬ್ರಿಗೆ ಹುಣಸೆ ಹಣ್ಣು ಹೆರಳಿಕಾಯಿ ಕೂಡ ಕೇಳಿದ್ದೀನಿ. ಅವುಗಳನ್ನ ಸಂತೆಲಿ ಮಾರಾಟ ಮಾಡ್ತೀನಿ. ಸುಮ್ನೆ ಕೂತ್ರೆ ಹೊಟ್ಟೆಪಾಡು ನಡಿಬೇಕಲ್ಲ. ಮಾಡಿ ಮಾಡಿ, ಹೊಸ ಹೊಸ ವ್ಯಾಪಾರನೆಲ್ಲ ಮಾಡಿ. ಇಲ್ಲ ಅಂದ್ರೆ ನನ್ನ ಸಾಲನ ನೀವು ತೀರ್ಸೋಕ್ ಆಗೋದಿಲ್ವಲ್ಲ. ನೆನಪಿಟ್ಕೊಳ್ಳಿ, ನಿಮ್ ಮನೆಯನ್ನ ಜಪ್ತಿ ಮಾಡೋ ಸ್ಥಿತಿನ ತಂದ್ಕೋಬೇಡಿ. ಗಾಬರಿ ಆಗ್ಬೇಡಿ. ನಿಮಗ್ ಬೇಕಾಗಿರೋ ವಸ್ತುಗಳು ಸಮಯಕ್ಕೆ ಸರಿಯಾಗಿ ಬರ್ತವೆ. ಜೊತೆಗೆ ಸಾಲ ತೀರ್ಸೋದಕ್ಕೆ ಸ್ವಲ್ಪ ಜಾಸ್ತಿ ಗಡುವು ಕೊಡ್ತೀನಿ. ಸರಿ ಯಜಮಾನ್ರೆ. ಆದ್ರೆ ಒಂದು ಸಣ್ಣ ಷರತ್ತು. ನೀವು ಈಗಲೇ ಶಿವಪ್ಪನ ಮನೆಗೆ ಹೋಗಿ ಆ 10 ಕಿಲೋ ನೆಲ್ಲಿಕಾಯಿ ಉಪ್ಪಿನಕಾಯಿ ಬೇಡ ಅಂತ ಹೇಳ್ಬೇಕು. ಅವರು ಬೇಡ್ಕೊಂಡ್ರು ಒಪ್ಕೋಬೇಡಿ. ಈಗ್ಲೇ ಹೋಗ್ಬೇಕು. ಅದು ಈ ಕ್ಷಣನೇ. ಹೊರಡಿ ಬೇಗ. ಸರಿ ದಾಮು ಸೇಠ್, ಇಲ್ಲಿಂದ ನೇರವಾಗಿ ಅವ್ರ ಮನೆಗೆ ಹೊರಡ್ತೀನಿ. ಉಪ್ಪಿನಕಾಯಿ ಬೇಡ ಅಂತಾನೆ ಹೇಳ್ತೀನಿ.
ಬರ್ತೀನಿ ಯಜಮಾನ್ರೆ. ಈ ಡಬ್ಬಿನ ಏನ್ ಮಾಡ್ಬೇಕು ಅಂತ ನಿನಗ್ ತುಂಬಾ ಚೆನ್ನಾಗ್ ಗೊತ್ತು. ತಗೊಂಡೋಗು. ಅಪ್ಪ, ನೀವು ತುಂಬಾ ಸುಸ್ತಾಗಿದ್ದೀರಾ. ಒಂದ್ ನಿಮಿಷನೂ ಕೂರ್ದೆ ಕೆಲಸ ಮಾಡ್ತಿದ್ದೀರಾ. ಬೆಳಗ್ಗೆಯಿಂದ ನೀವು ಕೆಲಸ ಮಾಡ್ತಾನೆ ಇದ್ದೀರಾ ಅಲ್ವಾ? ನೋಡಿ ಹೇಗ್ ಬೆವರ್ತಿದ್ದೀರಾ ಅಂತ. ಇವತ್ತೆಲ್ಲ ಕೆಲಸನ ಪೂರ್ತಿ ಮಾಡಬೇಕು ಸಕ್ಕು. ಕೆಲಸ ಪೂರ್ತಿ ಆದ್ರೆ ಕೂಲಿ ದುಡ್ಡು ಕೊಡ್ತಾರೆ. ಅದೆಲ್ಲ ಇರ್ಲಿ, ಮೊದ್ಲು ನೀವು ಊಟ ಮಾಡಿ. ಬೆಳಗ್ಗೆಯಿಂದ ನೀವು ತಿಂದೇ ಕೆಲಸ ಮಾಡ್ತಿದ್ದೀರಾ. ಇಲ್ಲ ಸಕ್ಕು, ಇವತ್ತು ನನ್ನ ಸಮಯ ವ್ಯರ್ಥ ಮಾಡೋ ಹಾಗಿಲ್ಲ. ನೀನು ಹೊರಡು. ಎಂತ ಕೆಲಸ ಆಗ್ಬಿಡೋದು? ನೀನು ಅಲ್ಲಿ ಹೋಗಿ ಕೂತ್ಕೋ. ನಾನು ಹೋಗಲ್ಲ. ಈಗ ನೀವು ಬಂದು ಊಟ ಮಾಡಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಕೆಲಸ ಮಾಡೋಕೆ ಬಿಡೋದೇ ಇಲ್ಲ. ಸಕ್ಕು, ನನ್ನ ಮಾತು ಕೇಳು. ಇವತ್ತು ನಾನು ಆಗಲ್ಲ. ನೀವೇನ್ ಹೇಳಿದ್ರು ನಾನು ಕೇಳಲ್ಲ. ಏನಮ್ಮ? ಸರಿ, ತಿಂತೀರಿ. ಆ